ಸರ್ಕಾರದಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಎಂದು ಆರೋಪ ಮಾಡಿದ್ದ ಗುತ್ತಿಗೆದಾರರೇ ಟ್ರ್ಯಾಪ್ ಆಗಿದ್ದಾರೆ. ಅಂದು ದೂರಿದ್ದ ಗುತ್ತಿಗೆದಾರರು ಇಂದು ಟೆಂಡರ್ ವಾಪಸ್ ಪಡೆಯುವಂತೆ ಬೆದರಿಕೆ ಆಗಿರುವುದು ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ. ಹಾಗಿದ್ರೆ ಟ್ರ್ಯಾಪ್ ಮಾಡಿದ್ದು ಯಾರು, ಟ್ರ್ಯಾಪ್ ಆಗಿದ್ದು ಯಾರು, ನೀವೇ ನೋಡಿ. ಸರ್ ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಕೇಳಿದ್ರಲ್ಲ, 3%ಗಿಂತ 1 ಪೈಸೆ ಕಡಿಮೆಯಾದರೂ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ರಾಜಾರೋಷವಾಗಿ ಹೇಳ್ತಿರುವುದು ಬೇರಾರೂ ಅಲ್ಲ, ಇವರು ಜಗನ್ನಾಥ್ ಬಿ ಅಂತ. ಇವರು ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ. ಕಾಂಗ್ರೆಸ್ ಸರ್ಕಾರದಲ್ಲಿ, ಅದರಲ್ಲೂ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಅವ್ಯವಸ್ಥೆಯಾಗಿದೆ. ಏಜೆಂಟ್ಗಳ ಮೂಲಕ ಟೆಂಡರ್ ಕೊಡಿಸೋ ಕೆಲಸ ಆಗ್ತಿದೆ ಅಂತ ಕೆಲ ದಿನಗಳ ಹಿಂದಷ್ಟೇ ಗುತ್ತಿಗೆದಾರರೇ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲದೆ ಏಜೆಂಟ್ಗಳು ಅರ್ಹರಿದ್ರು ಟೆಂಡರ್ ವಾಪಸ್ ಪಡೆಯುವಂತೆ ಒತ್ತಡವನ್ನ ಹೇರುತ್ತಿದ್ದಾರೆ. ಹೀಗಂತ ಆರೋಪಿಸಿದ್ದವರ ಅಸಲಿ ಮುಖ ಇಂದು ಬಯಲಾಗಿದೆ. ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರದ ಡೀಲ್. ಗುತ್ತಿಗೆ ಹಣದಲ್ಲಿ 3% ಕಮಿಷನ್ ನೀಡುವಂತೆ ಬೇಡಿಕೆ. ಎಸ್, ಕಳೆದ ತಿಂಗಳು ಅಂದ್ರೆ 2026 ಜನವರಿ 29ರಂದು ರಾಜ್ಯ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಬಿಡುಗಡೆಗೆ ಕಮಿಷನ್ ಕೊಡಬೇಕು, ಏಜೆಂಟ್ ಮೂಲಕ ಟೆಂಡರ್ ಕೊಡಿಸುವ ಕೆಲಸ ಆಗ್ತಿದೆ, ಇದಕ್ಕೆ ಬ್ರೇಕ್ ಬೀಳದಿದ್ದರೆ ರಾಹುಲ್ ಗಾಂಧಿಗೂ ಮನವಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಅಂದು ಆರೋಪ ಮಾಡಿದ್ದ ಸಂಘದ ಪದಾಧಿಕಾರಿಗಳೇ ಇಂದು ಟೆಂಡರ್ ವಾಪಸ್ ಪಡೆಯುವುದಕ್ಕೆ ಲಂಚ ಕೇಳಿದ್ದಾರೆ. ಈ ಕುರಿತು ವಿಡಿಯೋ ಒಂದು ವೈರಲ್ ಆಗ್ತಿದ್ದು ಗುತ್ತಿಗೆದಾರರ ಸಂಘಕ್ಕೆ ನಾಚಿಗೇಡಿನ ಸಂಗತಿಯಾಗಿದೆ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದೀವಿ ಜರ, ನೀವೇ ಹೇಳಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಡೀಲ್ ಕುದುರಿಸಿಕೊಂಡಿದ್ದಾರೆ. ಹಾಗೇನೇ 3% ಆದರೆ ಮಾತ್ರ, ಇಲ್ಲ ಅಂದ್ರೆ ಬೇಡ ಅಂತೆಲ್ಲ ಹೇಳ್ತಿರೋ ವಿಡಿಯೋ ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಗುತ್ತಿಗೆದಾರರ ನೈತಿಕತೆ ಮೇಲೆ ಪ್ರಶ್ನೆ ಮೂಡ್ತಿದೆ. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಮತ್ತು ನಿರ್ದೇಶಕ ಚಿಂಚಳ್ಳಿ ನಡೆ ಅಧ್ಯಕ್ಷರಿಗೆ ನುಂಗಲಾರದ ತುಪ್ಪವಾಗಿದ್ದು ಮಾಧ್ಯಮಗಳ ಮುಂದೆ ತಲೆ ಎತ್ತಿ ಮಾತನಾಡುವಂತಾಗಿದೆ. ಈ ಕುರಿತಂತೆ ಸಂಘದ ಪದಾಧಿಕಾರಿಗಳ ಜೊತೆಗೆ ದಿಢೀರ್ ಸಭೆ ಕರೆದು ಸೂಕ್ತ ಕ್ರಮದ ಭರವಸೆ ಕೊಟ್ಟಿದ್ದಲ್ಲದೆ ರಾಜ್ಯದ ಜನತೆಯ ಕ್ಷಮೆಯನ್ನ ಕೇಳಿದ್ದಾರೆ. ಇದು ನಮ್ಮಲ್ಲೇ ಇದಾಗಿದ್ದು ತಪ್ಪು. ಅದರಲ್ಲಿ ನಿಮ್ಮಲ್ಲಿ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಮಾಧ್ಯಮ ಮಿತ್ರರಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ. ಯಾರಿಗಾರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅದು ಸಾರಿ, ಒಂದು ಆಕ್ಸಿಡೆಂಟ್, ಇಟ್ಸ್ ಎ ಪ್ಯೂರ್ಲಿ ಆಕ್ಸಿಡೆಂಟ್. ನಾವು ಹೇಳ್ಬಾರ್ದು ಆಕ್ಸಿಡೆಂಟ್ ಎಲ್ಲೂ ಇಲ್ಲ. ಆಮೇಲೆ ಯಾರೂ ಸಹಿಸೋದಿಲ್ಲ ಇಲ್ಲಿ. ನಾವುಗಳು ನಮ್ಮ ವೃತ್ತಿನಲ್ಲಿ ನಾವು ಅಷ್ಟೋ ಇಷ್ಟೋ ಸಣ್ಣರಾಗಿರ್ಬೋದು, ದೊಡ್ಡರಾಗಿರ್ಬೋದು, ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರಾಗಿರ್ಬೋದು, ನಾವು ನಮ್ಮ ವೃತ್ತಿಗೆ ತಕ್ಕಂತೆ ಆ ಒಂದು ಬರೋ ಆದಾಯಕ್ಕೆ ತಕ್ಕಂತೆ ನಾವು ಕರೆಕ್ಟಾಗಿದ್ದೀವಿ. ಆಮೇಲೆ ಕ್ವಾಲಿಟಿ ಕೆಲಸ ಮಾಡ್ಕೊಂಡು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೊಂಡು ಅವ್ರ ಜೊತೆಗೆ ಸೌಹೃದತ್ವವಾಗಿದ್ದೀವಿ. ಈ ಥರದ್ದು ಯಾರೂ ಸಹಿಸೋದಿಲ್ಲ, ಮಾಡೋದು ಇಲ್ಲ, ಮಾಡೋದು ಇಂದು ಮಾಡಿಲ್ಲ, ಮುಂದೂ ಮಾಡಿಲ್ಲ. ದಯವಿಟ್ಟು ಆ ಥರ ತಾವ್ಯಾರು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಅವ್ರನ್ನ ಮುಂದೆ ಕ್ರಮ ವಹಿಸಿದ ಮೇಲೆ ಸತ್ಯಶೋಧನಾ ಸಮಿತಿ ಏನು ಕ್ರಮ ವಹಿಸುತ್ತೋ, ಏನು ಆ್ಯಕ್ಷನ್ ತಗೊಂತೋ, ಅದಾದಮೇಲೆ ನಾವು ಮುಂದಿನ ಕ್ರಮ ನಿಮ್ಮ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದನ್ನು ನಿಮಗೂ ವಜಾಗೊಳಿಸೋ ವಿಚಾರವಾಗಿ ತಿಳಿಸ್ತೀವಿ. ಇನ್ನು ಸಂಘಕ್ಕೆ ಮುಜುಗರ ಆದ ಹಿನ್ನೆಲೆಯಲ್ಲಿ ಗೌರವಾಧ್ಯಕ್ಷ ಜಗನ್ನಾಥ್ ಅವರ ನಡೆಗೂ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಗುತ್ತಿಗೆದಾರರ ಸಂಘ ಮುಚ್ಚಿ ಹಾಕಲು ಟ್ರೈ ಮಾಡ್ತಿದೆ. ಇನ್ನು ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿಯುವ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಸತ್ಯಶೋಧನಾ ಸಮಿತಿ ರಚಿಸಿದ್ದು, ಸಮಿತಿ ವರದಿ ಬಳಿಕ ಕಠಿಣ ಕ್ರಮದ ಭರವಸೆ ಕೊಟ್ಟಿದೆ. ಅದೇನೇ ಇರಲಿ, ಇಷ್ಟು ದಿನ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದ ಸಂಘದ ಪದಾಧಿಕಾರಿಗಳೇ ಹೀಗೆ ಟ್ರ್ಯಾಪ್ ಆಗ್ತಿರುವುದು ನಿಜಕ್ಕೂ ದುರಂತ. ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.